everyone fine. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾ ಇದೆ. ಪೊಲೀಸರ ಮುಂದೆ ಆರೋಪಿ ಮುನಿರತ್ನ ಹೇಳಿದ್ದೇನು ಗೊತ್ತಾ? ಶಾಸಕ ಮುನಿರತ್ನ ಮಹಿಳೆಯನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿಲ್ವಾ? HIV ಪೀಡಿತ ಮಹಿಳೆ ಬಗ್ಗೆ ಗೊತ್ತೇ ಇಲ್ಲ ಅಂತ ಶಾಸಕರು ಆನ್ಸರ್ ಅನ್ನ ಮಾಡಿದ್ದಾರೆ. ಪೊಲೀಸರ ಮುಂದೆ ಆರೋಪಿ ಮುನಿರತ್ನ ಹೇಳಿದ್ದು ಇಷ್ಟು: ಶಾಸಕ ಮುನಿರತ್ನ ಮಹಿಳೆಯನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದಾರಾ ಅನ್ನೋದು ಅನೇಕರಿಗೆ ಇದ್ದಂತ ಪ್ರಶ್ನೆ. ಈ HIV ಪೀಡಿತ ಮಹಿಳೆ ಬಗ್ಗೆ ಗೊತ್ತೇ ಇಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದಾರಂತೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಏನಿದು ಕಥೆ ಅಂತೆಲ್ಲ ಕೇಳಿದ್ದಾರೆ. ಆಗ ನನಗೆ ಆ ಮಹಿಳೆ ಗೊತ್ತೇ ಇಲ್ಲ ಅನ್ನುವಂಥ ಉತ್ತರವನ್ನ ಮುನಿರತ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ನನಗಾಕೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ. ಹಾಗಿದ್ರೆ ಮುನಿರತ್ನ ಪೊಲೀಸರ ಮುಂದೆ ಹೇಳಿದ್ದೇನು? ತನಿಖೆಯ ಸಂದರ್ಭದಲ್ಲಿ ಮುನಿರತ್ನ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ, ಯಾವೆಲ್ಲ ವಿಚಾರಗಳನ್ನ ಪೊಲೀಸರ ಮುಂದೆ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ದೂರುದಾರೆ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾಳೆ ಅನ್ನೋದನ್ನ ಪೊಲೀಸರ ಮುಂದೆ ಮುನಿರತ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೂರುದಾರ ನಿಮಗೆ ಗೊತ್ತಿದೆಯಾ, ಪರಿಚಯ ಇದೆಯಾ ಅಂತ ಪೊಲೀಸರ ಪ್ರಶ್ನೆಗೆ ದೂರುದಾರೆ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾಳೆ, ಪರಿಚಯ ಇರೋದನ್ನ ಒಪ್ಕೊಂಡಿದ್ದಾರೆ ತನಿಖೆಯ ಸಂದರ್ಭದಲ್ಲಿ. ಆಕೆಯ ವೃತ್ತಿಗೆ ಹನಿ ಟ್ರ್ಯಾಪ್ ಮಾಡೋದು, ಹಣ ಮಾಡೋದು ಅನ್ನೋದನ್ನು ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋರು ಯಾಕೆ ಇವ್ರಿಗೆ ಪರಿಚಯ ಆದ್ರು? ಆಕೆ ವೃತ್ತಿನೇ ಅದು ಅಂತ ಗೊತ್ತಿದ್ಮೇಲೆ ಇವ್ರು ಯಾಕೆ ಹತ್ರಕ್ಕೆ ಬಿಡ್ಕೊಂಡ್ರೋ ಗೊತ್ತಿಲ್ಲ. ಅದೆಲ್ಲ ತನಿಖೆ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಅವ್ರು ಕೊಟ್ಟಿರೋ ಉತ್ತರ ಇಷ್ಟು: ಆಕೆ ನಂಗೆ ಚೆನ್ನಾಗಿ ಗೊತ್ತಿದೆ, ಆಕೆಯ ವೃತ್ತಿಗೆ ಹನಿ ಟ್ರ್ಯಾಪ್ ಮಾಡೋದು, ಹಣ ಮಾಡೋದು. ಆಕೆ ಸಾಕಷ್ಟು ವಿಡಿಯೋ ಮಾಡಿ ನಂಗೆ ತೋರಿಸ್ತಾ ಇದ್ಲು. ನಿಮಗೆ ಯಾರು ವಿಡಿಯೋ ಬೇಕು ಹೇಳಿ, ನಿಮ್ಮ ದುಶ್ಮನ್ ಯಾರಿದ್ದಾರೆ ಹೇಳಿ, ಅಂಥವ್ರ ವಿಡಿಯೋ ಮಾಡಿಕೊಡ್ತೀನಿ ಅಂತ ನನಗೇ ಆಫರ್ ಕೊಡ್ತಾ ಇದ್ಲು ಅಂತ ಮುನಿರತ್ನ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆ ಕೊಟ್ಟಂಥ ದೂರಿಗೂ ಮುನಿರತ್ನ ಹೇಳ್ತಾ ಇರುವಂಥ ಮಾತಿಗೂ ಸಂಬಂಧ ಇಲ್ಲ, ತಾಳೆ ಆಗ್ತಾ ಇಲ್ಲ. ಸಂತ್ರಸ್ತೆ ಹೇಳಿದ್ದು ನನ್ನನ್ನು ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ, ನನ್ನನ್ನು ಬಳಸ್ಕೊಂಡಿದ್ದಾರೆ, ನನ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ. ಇಲ್ಲಿ ಮುನಿರತ್ನ ಹೇಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನನಗೆ ಆಕೆ ಸಾಕಷ್ಟು ವಿಡಿಯೋಗಳನ್ನು ತೋರಿಸಿದ್ಲು, ನಿಮಗೆ ಯಾರ್ಯಾರು ದುಶ್ಮನ್ ಇದ್ದಾರೆ ಹೇಳಿ ಅಂತ ನನಗೆ ಆಫರ್ ಕೊಡ್ತಾ ಇದ್ಲು ಅಂತ ಮುನಿರತ್ನ ಹೇಳಿದ್ದಾರೆ. ಆದರೆ ನಾನು ಅಂಥವನ್ನ ಅಲ್ಲ ಅಂತ ಇದಕ್ಕೆ ನಾನು ಒಪ್ಪಿರಲಿಲ್ಲ ಅನ್ನೋದನ್ನು ಮುನಿರತ್ನ ಹೇಳಿರೋದು. ನನಗೆ ಅಧಿಕಾರದ ಆಸೆ ಇಲ್ಲ, ಹಣ ಮಾಡುವಂಥ ಆಸೆಯೂ ಇಲ್ಲ, ನಾನು ಯಾಕೆ ಇನ್ನೊಬ್ಬರ ವಿಡಿಯೋ ಮಾಡಿಸ್ಲಿ? HIV ಪೀಡಿತ ಮಹಿಳೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಮುನಿರತ್ನ ಹೇಳಿದ್ದಾರೆ. ಸೊ ಮುನಿರತ್ನ ಅವರು ಇಲ್ಲಿ ಹೇಳಿರುವಂಥ ಸ್ಟೇಟ್ಮೆಂಟ್, ಪೊಲೀಸರು ಕೇಳಿದಂಥ ಪ್ರಶ್ನೆಗಳಿಗೆ ಅವರ ಉತ್ತರ: ನಂಗೆ ಆಕೆ ಗೊತ್ತಿದೆ, ಆದರೆ ನನಗೆ ಆಕೆ ವಿಡಿಯೋಗಳನ್ನು ತೋರಿಸ್ತಾ ಇದ್ಲು, ನಿಮಗೆ ಯಾರು ವಿಡಿಯೋ ಬೇಕು ಹೇಳಿ ಅಂತ ನನಗೆ ಆಕೆ ಆಫರ್ ಕೊಡ್ತಾ ಇದ್ಲು. ಆಗ ನಾನು ಇಲ್ಲ ನಾನು ಈ ಥರದ್ದೆಲ್ಲ ಮಾಡಲ್ಲ, ನನಗೆ ಇದಕ್ಕೂ ಸಂಬಂಧ ಇಲ್ಲ, ನಾನು ಹಣ ಮಾಡೋ ಆಸೆ ಇಲ್ಲ, ನಾನು ರಾಜಕೀಯವಾಗಿ ಹೆಸರು ಮಾಡ್ಕೊಳ್ಳೋ ಆಸೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಮತ್ತು ಆಕೆ HIV ಪೀಡಿತೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಮುನಿರತ್ನ ಹೇಳಿರೋದು. ಸಾಕಷ್ಟು ಅನುಮಾನಗಳು ಪೊಲೀಸರಿಗೂ ಸಹಜವಾಗಿ ಇದ್ದಿರುತ್ತೆ. ಆ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆಯನ್ನು ನಡೆಸ್ತಾರೆ. ಸೊ ಈ ಮಹಿಳೆ ಹನಿ ಟ್ರ್ಯಾಪೇ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ, ಆ ಮಹಿಳೆಗೆ ಆ ಥರದ್ದು ಅಂತ ಅಂದ ಮೇಲೆ ಶಾಸಕರಿಗೆ ಹಾಕಬೇಕಿತ್ತು ಅವರ ಸಂಘ, ಶಾಸಕರಿಗೆ ಯಾಕೆ ಮಾಡಬೇಕಾಗಿತ್ತು ಅವರ ಸಂಘ, ಎಲ್ಲವನ್ನೂ ಕೂಡ ತನಿಖೆ